ಜೋರಾದ ಚಪ್ಪಾಳೆಯಲ್ಲಿ ಅನುರಾಧ ಭಟ್ರು ಅಪ್ಪ ಎಲ್ಲರೂ ಕೂಡ ಸಹಕರಿಸಿ ದಯವಿಟ್ಟು ಒಂದು ಜೋರಾದ ಚಪ್ಪಾಳೆಯಲ್ಲಿ ಏನು ಇವತ್ತೊಂಥರ ಏನೋ ಒಂಥರ ಖುಷಿ ಆಗ್ತಾಯಿದೆ. ನಾವು ರಾಜಕಾರಣಿ ಆಗಿ ಇವತ್ತು ಚಿತ್ರರಂಗಕ್ಕೆ ಕಾಲಿಟ್ಟಾಗ ಆಗ್ತಾರೋದು ಖುಷಿ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಖುಷಿ ಆಗ್ತಾಯಿದೆ. ಏನು ಇವತ್ತು 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಇಡೀ ಚಿತ್ರತಂಡ ನಮ್ಮ ಇವತ್ತು ಅಪ್ಪ ಅಂದರೆ ಆಗಸ ಅನ್ನೋ ಹಾಡು ಅನುರಾಧ ಭಟ್ ಅವರು ಹಾಡಿರುವಂಥ ಹಾಡು ಇವತ್ತು ತೆರೆಗೆ ಇದಕ್ಕೆ ಬಿಡ್ತಾ ಇದ್ದೀವಿ ನಾವು. ಇವತ್ತು ನಮ್ಮ ಚಿತ್ರತಂಡ ಎಲ್ಲ ಇವತ್ತು ಇದು ಮಾಡಿ ಇವತ್ತು ಮುಟ್ಟು ಹಬ್ಬದ ದಿವಸನೇ ಈ ಹಾಡನ್ನ ಅಪ್ಪ ಅಂದರೆ ಆಗಸ ಹಾಡನ್ನ ಜನಕ್ಕೋಸ್ಕರ ಮನೋರಂಜನೆ ಕಾರ್ಯಕ್ರಮಕ್ಕೋಸ್ಕರ ಬಿಡಬೇಕು ಅಂತೇಳಿ ಇವತ್ತು ಇಲ್ಲಿ ಮಾಡ್ತಾಯಿದ್ದೀವಿ. ಇನ್ನು 3 ಸಾಂಗ್ ಹಾಡಿರುತ್ತೆ. ಆ 3 ಹಾಡನ್ನ ಬೆಂಗಳೂರಿನಲ್ಲೇ ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಮಾಡಿ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರನ್ನೆಲ್ಲನೂ ಕರೆಸಿ ಇವತ್ತು ದೊಡ್ಡ ಮಟ್ಟದಲ್ಲೇ 3 ಹಾಡುಗಳನ್ನ ನಾವು ಬೆಂಗಳೂರಿನಲ್ಲೇ ಮಾಡ್ತೇವೆ. ಇವತ್ತು ಒಂದು ವಿಶೇಷವಾಗಿ ಎಲ್ಲ ನಮ್ಮ ಚಿತ್ರತಂಡದ ಸ್ನೇಹಿತರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಡೈರೆಕ್ಟರ್ ಆದಂಥ ಮಂಜು ಕವಿ ಸಾರವರು ಮತ್ತು ನಮ್ಮೆಲ್ಲ ಹಿತೈಷಿಗಳು ಕೂಡ ಇವತ್ತು ಬಂದು ನಮಗೆ ಹುಟ್ಟುಹಬ್ಬ ಶುಭಾಶಯಗಳು ತಿಳಿಸ್ತಾ ಬಡವರು ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಟೈಟ್ಲು ತುಂಬ ಚೆನ್ನಾಗಿದೆ ಅಂಥೇಳಿ ನಮ್ಮ ಡಾಲಿ ಧನಂಜಯ್ ಸರ್ ಕೊಟ್ಟಿದ್ದ ಟೈಟ್ಲಿದು. ಅವರು ಕೂಡ ಈ ಚಿತ್ರದಲ್ಲಿ ಪಾತ್ರನ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ. ವಿಶೇಷವಾಗಿ ಮಕ್ಕಳು ಯಾವ ರೀತಿ ಬಡವರು ಮುಂದೆ ಬರಬೇಕು ಅಂದರೆ ಶ್ರೀಮಂತರು ಅವ್ರನ್ನ ಬೆಳೆಸಿ ಹೊರಗಡೆ ತರಬೇಕು ಅನ್ನೋ ಒಂದು ಸಂದೇಶನ ಈ ಚಿತ್ರ ತಂಡ ಕೊಟ್ಟಿದೆ. ಎಲ್ಲ ಬಡವರು ಮಕ್ಕಳು ಮುಂದೆ ಬರಬೇಕು ಅನ್ನೋ ಉದ್ದೇಶನೇ ನಮ್ಮ ಈ ಚಿತ್ರತಂಡದ ಈ ಸಿನಿಮಾ ಮಾಡಬೇಕಂದ್ರೆ ಇದೊಂದು ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನೋದು ವಿಶೇಷವಾಗಿ ನಮ್ಮೆಲ್ಲ ಆ ಸಿನಿಮಾ ನೋಡಿದ್ರೆ ಇಡೀ ಕುಟುಂಬ ನೋಡುವಂಥ ಸಿನಿಮಾ, ಫ್ಯಾಮಿಲಿ ನೋಡುವಂಥ ಸಿನಿಮಾ. ಯಾರೇ ಸಿನಿಮಾ ನೋಡಿದ್ಮೇಲೆ ಅವರು ಇನ್ನೂ ಒಂದು ಸರಿ ಸಿನಿಮಾ ನೋಡಬೇಕು, ಮತ್ತೊಮ್ಮೆ ಸಿನಿಮಾ ನೋಡಬೇಕು ಅನ್ನೋ ಭಾವನೆ ಬರುತ್ತೆ. ಅಷ್ಟೊಂದು ಚೆನ್ನಾಗಿ ಎಲ್ಲ ನಮ್ಮ ಚಂದ್ರಪ್ರಭಾ, ವಿನೋದ್ ಗೊಬ್ರ, ಮೂಗ್ ಸುರೇಶು ಮತ್ತು ಎಲ್ಲ ಹಳೆ ಕಲಾವಿದರು ಏನು ನಮ್ಮ ಸುಚೀಂದ್ರ ಪ್ರಸಾದ್ ತಂದೆ ಪಾತ್ರದಲ್ಲಿದ್ದಾರೆ, ಸಂಗೀತ ಮೇಡಮ್ ಅವ್ರ ತಾಯಿ ಪಾತ್ರದಲ್ಲಿ ಭಾಗವಹಿಸಿದ್ದಾರೆ, ರಾಜವರ್ಧನ್ ಮತ್ತು ಲಾವಣ್ಯ ವೈಭವಿ ಮಕ್ಕಳ ಪಾತ್ರದಲ್ಲಿ ತುಂಬ ವಿಶೇಷವಾಗಿ ಅವರು ಅಭಿನಯ ಮಾಡಿದ್ದಾರೆ. ಈ ಹಾಡನ್ನ ಕೇಳ್ತಿದ್ರೆ ಎದೆಗೆ ಟಚ್ ಆಗುತ್ತೆ. ಈ ಹಾಡು ಯಾವ ಮಟ್ಟಕ್ಕಿದೆ ಅಂದರೆ ಅಪ್ಪ ಅಂದರೆ ಆಗಸ ಎದೆಗೆ ಮುಟ್ಟುವಂಥ ಹಾಡಿದೆ. ನಮ್ಮ ಕನ್ನಡದ ಹಾಡನ್ನ ಇವತ್ತು ವಿಶೇಷವಾಗಿ ಇವತ್ತು ಬಿಡುಗಡೆನ ಮುಟ್ಟದ ಹಬ್ಬದ ಅಂಗವಾಗಿ ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಚಿತ್ರತಂಡದ ಕೆಲಸ ಮಾಡಿದಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ ಈ ಕಾರ್ಯಕ್ರಮ ಮತ್ತು ಹುಟ್ಟುಹಬ್ಬ ಮತ್ತು ಸಿನಿಮಾ ಯಶಸ್ವಿ ಆಗಲಿ ಅಂತೇಳಿ ತಾಯಿ ರಾಜೇಶ್ವರಿ ಭುವನೇಶ್ವರಿಯಲ್ಲಿ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಮಂಜು ಕವಿಯವರು ನನಗೆ ಸುಮಾರು 25-30 ವರ್ಷ ಸ್ನೇಹಿತರವರು. ಅವರಲ್ಲಿ ಕಲೆ ಇದೆ ಅನ್ನೋದು ಗೊತ್ತು, ಅವರಲ್ಲಿ ಕಲೆ ಇದೆ ಅನ್ನೋದು ಸುಮಾರು ವರ್ಷಗಳಿಂದ ಗೊತ್ತು. ಅವರ ನನ್ನ ಒಡನಾಟ 15-20 ವರ್ಷ ಸಂಬಂಧ. ಅವರು ಒಳ್ಳೆ ಕಲೆ ಇದೆ. ಆದರೆ ಇಷ್ಟೊಂದು ಅದ್ಭುತವಾಗಿ ಒಂದು ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಸಿನಿಮಾಗೆ ಕತೆ ಬರೆದಿದ್ದಾರೆ ಅಂತ ಕತೆ ಕೇಳಿದಾಗೆ ನನಗೆ ಹಂಗೆ ಏನೋ ಒಂಥರ ಮೈಯೆಲ್ಲ ರೋಮಾಂಚನ ಆಗಿ, ಇಲ್ಲಪ್ಪ ಈ ಸಿನಿಮಾ ನೀನು ಮಾಡಲೇಬೇಕು, ಇದಕ್ಕೆ ನಾನೇನು ಬೇಕೋ ಬಂಡವಾಳ ಹೂಡೋಕ್ಕೆ ನಾನು ರೆಡಿ ಇದ್ದೀನಿ, ಈ ಸಿನಿಮಾ ಒಂದು ವಿಶೇಷ ರೀತಿ ಇದೆ ಅಂತೇಳಿ ನಾನು ಆಗಲೇ ಮುಂದೆ ಬಂದೆ. ಅಷ್ಟು ಚೆನ್ನಾಗಿ ಕತೆ ಬರೆದಿದ್ದಾರೆ ನಮ್ಮ ಮಂಜು ಕವಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಾವಣ್ಯ. ಈಗ ತಾನೇ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರದ ಮೂವಿ ಸಾಂಗ್ ರಿಲೀಸ್ ಆಗುತ್ತಿದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಈ ಚಿತ್ರದ ನಿರ್ಮಾಪಕರು CS ವೆಂಕಟೇಶ್ ರವರು, ನಿರ್ದೇಶಕರು ಮಂಜು ಕವಿ ಸರ್. ಈ ಚಿತ್ರದಲ್ಲಿ ಸಂಗೀತಾ ಮ್ಯಾಮ್ ಹಾಗೂ ಸುಚೇಂದ್ರ ಪ್ರಸಾದ್ ಸರ್ ಅವ್ರ ಮಕ್ಕಳ ಪಾತ್ರ ನಾನು ಮಾಡುತ್ತಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಈ ಚಿತ್ರದ ಮೇಲೆ ಇರಲಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜು ಕವಿ. ಇವತ್ತು ವಿಶೇಷ ಏನಂದರೆ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರದ ನಮ್ಮ ಪ್ರೀತಿಯ ಅಣ್ಣನವರಾದ
CS ವೆಂಕಟೇಶ್ ಅಣ್ಣನವರ ಹುಟ್ಟುಹಬ್ಬದ ದಿನದಂದು ಅಪ್ಪ ಎಂದರೆ ಆಗಸ ಎನ್ನುವ ಗೀತೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ತಾವೆಲ್ಲರೂ ಈ ಹಾಡನ್ನು ನೋಡಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ. ಸೊ ಇದರ ಗಾಯನ ಬಂದು ಅನುರಾಧ ಭಟ್ ಮೇಡಮ್, ಹಾಗೆ ಇದರ DOP ಬಂದು ರೇಣುಕುಮಾರ್, ಹಾಗೆ ನೃತ್ಯ ಸಂಯೋಜನೆ ಮೈಸೂರು ರಾಜು ಅವರು ಮಾಡಿದ್ದಾರೆ. ಸೊ ಸಾಂಗ್ ತುಂಬ ಚೆನ್ನಾಗಿದೆ. ಅಪ್ಪ ಎಂದರೆ ಆಗಸ ಅಂದರೆ ಒಬ್ಬ ಮನೆಯಲ್ಲಿ ಅಪ್ಪ ಆದವರ ಜವಾಬ್ದಾರಿ ಏನು ಅಂತೇಳಿ ಈ ಸಾಂಗಲ್ಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಇದರ ಪೋಸ್ಟರ್ ಡಿಸೈನಿಂಗು ನಮ್ಮ ದೇವು ಅವರು, ಆಮೇಲೆ ನನ್ನ ನಿರ್ದೇಶನ ತಂಡದಲ್ಲಿ ಗಿರೀಶ್ ಸಾಕಿ, SJ ಸಂಜಯ್ ಹಾಗೂ ಸಂಗೀತ ಶೆಟ್ಟಿ. ಸೊ ಇಡೀ ತಂಡ ನಮಗೆ ತುಂಬ ಸಪೋರ್ಟ್ ಮಾಡಿದೆ. ಅನೇಕ ಕಲಾವಿದರು ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಶ್ರೀರಾಮ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ನಮ್ಮ ಸುಚೀಂದ್ರ ಪ್ರಸಾದ್ ಸರ್ ಮುಖ್ಯ ಭೂಮಿಕೆಯಲ್ಲಿ, ಸಂಗೀತ ಮೇಡಮ್ಮು, ಸಿಲ್ಲಿಲಲ್ಲಿ ಗೌಡ್ರು, ಮಂಜು ಪಾವಗಡ, ಆಮೇಲೆ ಗೊಬ್ಬರಗಾಲ, ಚಂದ್ರಪ್ರಭಾ ಅಣ್ಣ, ಅನೇಕ ಕಲಾವಿದರು, ಟೆನ್ನಿಸ್ ಕೃಷ್ಣ ಅಣ್ಣ, ಚೈತ್ರ, ತಾರ, ಜಗದೀಶ್ ಕೊಪ್ಪ ಸರ್, ತುಷಾರ್, ವಿನೋದ್, ತುಂಬ ಅನೇಕ ಜನ ಕಲಾವಿದರು ದಂಡೇ ಇದೆ. ಇದಕ್ಕೆ ನಮ್ಮ ಡಾಲಿ ಧನಂಜಯ ಸರ್ ಬಂದು ಟ್ರೈಲರ್ ಬಿಡುಗಡೆ ಮಾಡಿ ಮನಸಾರೆ ಆಶೀರ್ವಾದ ಮಾಡಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಪ್ರೇಕ್ಷಕರ ಆಶೀರ್ವಾದ ನಮ್ಮ ಮೇಲಿರಲಿ. ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತೇಳಿ ನಾನು ಮನಸಾರೆ ಕೇಳ್ಕೊಳ್ತಾ ಇದ್ದೀನಿ. ಅಪ್ಪ ಎಂದರೆ ಆಗಸ ಎನ್ನುವ ಒಂದು ಗೀತೆ ಈಗಾಗಲೇ ಬಿಡುಗಡೆ ಆಗಿದೆ. ದಯವಿಟ್ಟು ತಾವೆಲ್ಲರೂ ನೋಡಿ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸರ್ ಯಾವ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ ಸರ್? ಅದು MK ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ ಸರ್. ಶ್ರೀರಾಮ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ CS ವೆಂಕಟೇಶ್ ಅಣ್ಣನವರ ನಿರ್ಮಾಣದ ಚಿತ್ರ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ವಿಶೇಷವಾಗಿ ಇವತ್ತು ವೆಂಕಟೇಶ್ ಅಣ್ಣನವರ ಒಂದು ಹುಟ್ಟುಹಬ್ಬ ದಿನದಂದೇ ಈ ಗೀತೆಯನ್ನು ಬಿಡುಗಡೆ ಮಾಡಬೇಕಂತೇಳಿ ನಮ್ಮ ಚಿತ್ರತಂಡ ತೀರ್ಮಾನಿಸಿದಾಗ ಇವತ್ತು ಆ ಗೀತೆಯನ್ನು ಬಿಡುಗಡೆ ಮಾಡಿದ್ದೀವಿ. ವೆಂಕಟೇಶ್ ಅಣ್ಣನವರು ಸಮಾಜ ಸೇವಕರು, ಆಮೇಲೆ ಎಷ್ಟೋ ಜನಕ್ಕೆ ಸಹಾಯ ಹಸ್ತನೂ ನೀಡಿದ್ದಾರೆ. ಸರಳ ಜೀವಿ ಅಂತಲೇ ಹೇಳ್ಬೋದು. ತುಂಬ ಸರಳವಾಗಿ ಜೀವನ ನಡೆಸ್ತಾರೆ ಅವರು. ಎಷ್ಟೇ ಒಂದು ಭಗವಂತ ಅವ್ರಿಗೆ ಕೊಟ್ಟಿದ್ದರೂ ತುಂಬ ಸರಳವಾಗಿ ಜೀವನ ನಡೆಸ್ತಾರೆ. ಇವತ್ತು ಹುಟ್ಟುಹಬ್ಬ. ಸೊ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ್ ಆರೋಗ್ಯ ಸಮೃದ್ಧಿ ಕೊಟ್ಟು ಸದಾ ಕಾಪಾಡಲಿ ಅಂತೇಳಿ ನಾನು ಮನಸಾರೆ ಹಾರೈಸ್ತೀನಿ, ಮನಸಾರೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ದಯವಿಟ್ಟು ಅವರಿಗೆ ಕಟ್ ಮಾಡ್ತೀರಲ್ಲ, ತಾಯಿ ಚಾಮುಂಡೇಶ್ವರಿಯಲ್ಲಿ ಅವರಿಗೆ ಆಯುಷು ಆರೋಗ್ಯ ಸಮೃದ್ಧಿ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಚಿತ್ರರಂಗದಲ್ಲಿ ಕೂಡ ಮುಂದುವರಿಲಿ ಅಂತೇಳಿ ನಾನು ಮನಸಾರೆ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರದ ಮೇಲೆ ತಮ್ಮೆಲ್ಲರ ಪ್ರೇಕ್ಷಕರ ಆಶೀರ್ವಾದ ಇರಲಿ ಅಂತೇಳಿ ನಾನು ಮನಸಾರೆ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರದ ನಿರ್ಮಾಪಕರು CS ವೆಂಕಟೇಶ್, ನಿರ್ದೇಶಕರು ಮಂಜು ಕವಿ ಸರ್. ಅಪ್ಪ ಎಂದರೆ ಆಗಸ ಸಾಂಗ್ ಬಿಡುಗಡೆ ಆಗ್ತಿದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರದ ನಿರ್ಮಾಪಕರು CS ವೆಂಕಟೇಶ್, ನಿರ್ದೇಶಕರು ಮಂಜು ಕವಿ ಸರ್. ಬಡವ್ರ ಮಕ್ಕಳು ಅಪ್ಪ ಅಂದರೆ ಆಗಸ ಸಾಂಗ್ ಬಿಡುಗಡೆ ಆಗ್ತಿದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಎಲ್ರಿಗೂ ನಮಸ್ಕಾರ. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರದ ನಿರ್ಮಾಪಕರಾದಂಥ ವೆಂಕಟೇಶ್ ಸರ್ ಅವರಿಗೆ ಮೊದಲನೇದಾಗಿ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ನಂತರ ನಮ್ಮ ಮಂಜು ಕವಿ ಸರ್ ಅವರು ನಿರ್ದೇಶನ ಮಾಡಿದ್ದಾರೆ. ಹಾಗೂ ಈ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರೆ ಅಂತ ಆ ಟೈಟ್ಲಲ್ಲೇ ಗೊತ್ತಾಗುತ್ತೆ ಮಧ್ಯಮ ವರ್ಗದ ಕುಟುಂಬದ ಜನರ ಜೀವನ ಹೇಗಿರುತ್ತೆ ಅನ್ನೋದು. ಸೊ ಅದನ್ನು ಈ ಚಿತ್ರದಲ್ಲಿ ನಾವು ಸಂಪೂರ್ಣವಾಗಿ ಚಿತ್ರೀಕರಣ ತಂದಿದ್ದಾರೆ. ಅದನ್ನು ಮಂಜು ಕವಿ ಸರ್ ಅವರು ತುಂಬ ಅದ್ಭುತವಾಗಿ ಇದನ್ನು ತೆರೆಗೆ ಬರೋ ಸಾಧ್ಯತೆ ಇದೆ. ಇವತ್ತು ತಂದೆ ಮತ್ತು ಮಗನ ನಡುವಿನ ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ಅದರದ್ದೇ ಒಂದು ಸಾಂಗ್ ಬರೆದಿದ್ದಾರೆ ಮಂಜು ಕವಿ ಸರ್. ಅದು ಅದ್ಭುತವಾಗಿದೆ. ಆ ಸಾಂಗ್ ಇವತ್ತು ಬಿಡುಗಡೆ ಆಗುತ್ತೆ. ನಂತರ ಇದು ಮುಂದೆ ಬರತಕ್ಕಂಥ ಒಂದು ದಿನಾಂಕದಲ್ಲಿ ಅತಿ ಶೀಘ್ರದಲ್ಲೇ ಹೇಳ್ತಾರೆ. ಸೊ ಆ ಚಿತ್ರ ಅದ್ಭುತವಾಗಿ ಬರುತ್ತೆ. ಸೊ ಇದೇ ಥರ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.
ಸಾಗರ್ ತುರ್ಬೇಕೆರೆ, ನಟ, ನಿರ್ದೇಶಕ, ನಿರೂಪಕ, ಮಿಮಿಕ್ರಿ ಕಲಾವಿದ. ವಿಷಯ ಏನಪ್ಪ ಅಂದರೆ ಇವತ್ತು ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರೆಯ ಚಿತ್ರದ ನಿರ್ಮಾಪಕರಾದಂಥ CS ವೆಂಕಟೇಶ್ ಅವರ ಹುಟ್ಟುಹಬ್ಬ. ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಅಪ್ಪ ಐ ಲವ್ ಯಪ್ಪ ಅನ್ನೋ ಸಾಂಗನ್ನು ನೀವೆಲ್ಲರೂ ಕೂಡ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಕೇಳಿದ್ದೀರಾ. ಇವತ್ತು ಅವರೇ ಹಾಡಿರುವಂಥ ಮತ್ತೊಂದು ಹಾಡು ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರೆಯ ಚಿತ್ರದ ಅಪ್ಪ ಅಂದರೆ ಆಗಸ, ಈ ಒಂದು ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ಚಿತ್ರದ ನಿರ್ದೇಶಕರಾದಂಥ ಮಂಜು ಕವಿಯವರ ಸಾಹಿತ್ಯ ಹಾಗೆ ರಚನೆ, ಅವರೇ ನಿರ್ದೇಶನ ಮಾಡಿರುವಂಥ ಸಿನಿಮಾ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಕೂಡ, ಹಾಗೆ ಆಡಿಯೋ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ನಿಮ್ಮ MK ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಆಡಿಯೋ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಕೂಡ ನೋಡಿ ಆಶೀರ್ವದಿಸಿ. ಎಲ್ಲ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಹಾಡು ಅಪ್ಪ ಅಂದರೆ ಆಗಸ. ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು. ಆಶೀರ್ವದಿಸಿ. ಸರ್ ನಮಸ್ತೆ, ನನ್ನ ಹೆಸರು ಶಿವಾರೆಡ್ಡಿ ಅಂತ. ಇವತ್ತು ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರೆಯ ಚಿತ್ರದ ನಿರ್ಮಾಪಕರಾದ CS ವೆಂಕಟೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ನಮ್ಮ ಬಡವ್ರ ಮಕ್ಕಳು ಬೆಳಿಬೇಕು ಚಿತ್ರದಲ್ಲಿ ಒಂದು ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ ಈಗ ಆಡಿಯೋ. ಅದೊಂದು ಅಪ್ಪ ಎಂದರೆ ಆಗಸ ಅನ್ನೋ ಒಂದು ಚಿತ್ರದ ಒಂದು ಆಡಿಯೋ ಇವತ್ತು ರಿಲೀಸ್ ಇದೆ. ಈ ಒಂದು ಚಿತ್ರಕ್ಕೆ ಎಲ್ಲ ನಮ್ಮ ಕರ್ನಾಟಕ ಜನತೆ ಪ್ರೋತ್ಸಾಹಿಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ, ಮತ್ತು ಅದೇ ಥರ ಮುಂದಿನ ದಿನಗಳಲ್ಲೂ ನಮ್ಮ CS ವೆಂಕಟೇಶ್ ಅವರು ಹೆಚ್ಚಿನ ರೀತಿಯಲ್ಲಿ ಇನ್ನು ನಿರ್ಮಾಪಕರಾಗಿ ನಮ್ಮ ಕನ್ನಡ ಜನತೆಗೆ ಒಳ್ಳೊಳ್ಳೆ ಪಿಕ್ಚರ್ಗಳು ಕೊಡಲಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ನಮಸ್ತೆ.